ಸೊ ಫಸ್ಟು ಒಂದು ಸೈಡ್ ಪ್ರೆಷರ್ ಫುಟ್ರ್ ಚೇಂಜ್ ಮಾಡಿದ್ಮೇಲೆ ನಾನು ಈ ಸ್ಟ್ರಿಪ್ ಇದೆ ನೋಡಿ, ಕ್ರಾಸ್ ಪೀಸ್ ಕಟ್ ಮಾಡ್ಕೊಂಡಿದ್ದೀವಲ್ಲ, ಅದು ಸೆಂಟ್ರಲ್ಲಿ ಈ ಪೈಪಿಂಗ್ನ ಇಡಬೇಕು. ಸೆಂಟ್ರಲ್ಲಿ ಪೈಪಿಂಗ್ನ ಇಟ್ಬಿಟ್ಟು, ಅಂದರೆ ಸೆಂಟ್ರಲ್ಲಿ ಈ ಡೋರಿನ ಇಟ್ಬಿಟ್ಟು ಈ ಎಡ್ಜಲ್ಲಿ ಸ್ಟಿಚ್ ಮಾಡಬೇಕು. ಸೊ ನಿಮಗೆ ಯಾವ ಥಿಕ್ನೆಸ್ ಬೇಕು ಅದನ್ನು ತಗೊಳ್ಬೋದು. ನಾನು ಇರೋದ್ರಲ್ಲೇ ಸಣ್ಣ ಡೋರಿ ತೊಗೊಂಡಿದ್ದೀನಿ. ಸೊ ನಾನು ಸ್ಟಿಚ್ ಬಂದುಬಿಟ್ಟು ಈ ಎಡ್ಜಲ್ಲಿ ಹಾಕ್ತೀನಿ. ಸೊ ಒಂದು ಸೈಡ್ ಪ್ರೆಷರ್ ಫುಟ್ರ್ ಯೂಸ್ ಮಾಡೋದ್ರಿಂದ ಸ್ಟಿಚ್ಚು ನಿಮಗೆ ಅನ್ಈವನ್ ಆಗಲ್ಲ, ಈ ಸೈಡ್ ಡೋರಿಯಿಂದ ಆಚೆ ಬರಲ್ಲ. ಸೊ ಸ್ಟಾರ್ಟ್ ಮಾಡಿ ಸ್ಟಿಚ್ ಮಾಡೋದಕ್ಕೆ. ಸೆಂಟರ್ ಇಟ್ಕೊಂಡು ಸ್ಟಿಚ್ ಮಾಡಿ. ಅಲ್ಲಿ ನೋಡಿ ಎಡ್ಜಲ್ಲಿ ಸ್ಟಿಚ್ ಮಾಡಿ. ಸೊ ಇವಾಗ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ, ಎಷ್ಟು ಎಡ್ಜಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದುಬಿಟ್ಟು ಇದನ್ನು ಟ್ರಿಮ್ ಮಾಡಬೇಕು. ಸೊ ನೋಡಿ, ಇದು ಅನ್ಈವನ್ ಇರುತ್ತೆ, ಇಲ್ಲಿ ದಪ್ಪ ಇದೆ, ಇಲ್ಲಿ ಸಣ್ಣ ಇದೆ. ಸೊ ಆ ಥರ ನೀವೆಷ್ಟು ಅಲವೆನ್ಸ್ ಬಿಟ್ಟಿದ್ದೀರೋ ಅದಕ್ಕೆ ಕರೆಕ್ಟಾಗಿ ನೀವು ಅದನ್ನು ಕಟ್ ಮಾಡ್ಕೊಳ್ಬೇಕು. ಸೊ ನಾನು 1/2 ಇಂಚ್ ಅಲವೆನ್ಸ್ ಬಿಟ್ಟಿದ್ದೀನಿ. ಸೊ ನಾನು 1/2 ಇಂಚ್ಗೆ ಕರೆಕ್ಟಾಗಿ ಹಿಂಗೆ ಕಟ್ ಮಾಡ್ಕೊಳ್ಬೇಕು. ಸೊ ಹಿಂಗೆ ಕಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಈವನ್ ಆಗಿರುತ್ತೆ ನೋಡಿ, ಎಕ್ಸಸ್ಸು ಅನ್ಈವನ್ನೆಸ್ ಎಲ್ಲ ಹೋಗುತ್ತೆ, ಈವನ್ ಆಗಿರುತ್ತೆ. ಎಷ್ಟು ಅಲವೆನ್ಸ್ ಬಿಡಬೇಕೋ ಅಷ್ಟು ಡೋರಿ ಕಟ್ ಮಾಡ್ಕೊಳ್ಳಿ. ಇವಾಗ ಮೇನ್ ಫ್ಯಾಬ್ರಿಕ್ ತೊಗೊಳ್ಳಿ. ಫಸ್ಟು ಮೇನ್ ಫ್ಯಾಬ್ರಿಕ್ ತೊಗೊಂಡು ಈ ಎಡ್ಜಲ್ಲಿ ಸ್ಟಿಚ್ ಮಾಡಬೇಕು. ನೋಡಿ, ಈ ಎಡ್ಜಲ್ಲಿ ಸ್ಟಿಚ್ ಮಾಡಬೇಕು. ಸೊ ಅದೇ ಒಂದು ಸೈಡ್ ಪ್ರೆಷರ್ ಫುಟ್ರಲ್ಲೇ ಸ್ಟಿಚ್ ಮಾಡ್ತಿದ್ದೀನಿ. ಸೊ ಬಂದುಬಿಟ್ಟು ನನಗೆ ಸ್ಟಿಚಸ್ಸು ಎಡ್ಜಲ್ಲಿ ಬರುತ್ತೆ. ಸೊ ಎಡ್ಜಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಎಡ್ಜಲ್ಲಿ ಸ್ಟಿಚ್ ಮಾಡಿದ್ಮೇಲೆ ಈ ಡೋರಿನ ನಾನು ಕಟ್ ಮಾಡ್ಕೊಳ್ತೀನಿ. ಯಾಕಂದರೆ ಇವಾಗ ನಾನು ಫಸ್ಟೇ ಡೋರಿನ ಕಟ್ ಮಾಡಿದರೆ ನನಗೆ ಇಷ್ಟು ಡೋರಿ ವೇಸ್ಟ್ ಆಗಿರೋದು. ಸೊ ನಾನು ಇಷ್ಟು ಕಟ್ ಮಾಡ್ಕೊಂಡು ಇದನ್ನು ಎಳೆದ್ರೆ ನನಗೆ ಡೋರಿ ಎಷ್ಟು ಬೇಕೋ ಅದನ್ನು ಬಿಸಾಕ್ಬೋದು. ಸೊ ಫಸ್ಟು ಮೇನ್ ಫ್ಯಾಬ್ರಿಕಲ್ಲಿ ನೋಡಿ, ಮೇನ್ ಫ್ಯಾಬ್ರಿಕಲ್ಲಿ ಹಾಕ್ಕೊಳ್ಬೇಕು. ಇವಾಗ ಲೈನಿಂಗ್ ಹಾಕ್ಕೊಳ್ಳಿ. ಫೇಸ್ ಮೇಲೆ ಹಾಕ್ಕೊಳ್ಬೇಕು. ಲೈನಿಂಗ್ನ ಫೇಸ್ ಮೇಲೆ ಹಿಂಗೆ ಸ್ಟಿಚ್ ಮಾಡಬೇಕು. ಸೇಮ್ ಅದೇ ಒಂದು ಸೈಡ್ ಪ್ರೆಷರ್ ಫುಟ್ರಲ್ಲಿ ಈ ಎಡ್ಜಲ್ಲಿ ಸ್ಟಿಚ್ ಮಾಡಬೇಕು. ಸೊ ಈ ಎಡ್ಜಲ್ಲಿ ಸ್ಟಿಚ್ ಮಾಡಬೇಕು. ಸೊ ಇವಾಗ ಈ ಥ್ರೆಡ್ ಇದು ಸ್ಟಿಚ್ ಮಾಡುವಾಗ ನಾನು ಪರ್ಪಲ್ ಥರ ಹಾಕಿದ್ದೀನಿ. ಸೊ ನಾನು ಥ್ರೆಡ್ನ ಚೇಂಜ್ ಮಾಡ್ಕೊಳ್ಬೇಕು. ಸೊ ಯಾವಾಗಲೂ ಯಾವ ಕಲರ್ ಸ್ಟಿಚ್ ಮಾಡ್ತೀರೋ ಅದೇ ಕಲರ್ ಥ್ರೆಡ್ ಹಾಕ್ಕೊಳ್ಳಿ. ಸೊ ಇವಾಗ ಥ್ರೆಡ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಥ್ರೆಡ್ ಚೇಂಜ್ ಮಾಡಿಕೊಂಡು ಇದ್ರ ಮೇಲೆ ಲೈನಿಂಗ್ ಮೇಲೆ ಸ್ಟಿಚ್ ಮಾಡಬೇಕು. ಲೈನಿಂಗು ಅಷ್ಟೇ ಪೈಪಿಂಗ್ ಪಕ್ಕದಲ್ಲೇ ಸ್ಟಿಚ್ ಮಾಡಬೇಕು. ಅದನ್ನು ಒಂದು ಸೈಡ್ ಪ್ರೆಷರ್ ಫುಟ್ರ್. ನೀವು ಡೋರಿ ಸ್ಟಿಚ್ ಮಾಡೋದೆಲ್ಲ, ಪೈಪಿಂಗ್ ಸ್ಟಿಚ್ ಮಾಡೋದೆಲ್ಲ ಒಂದು ಸೈಡ್ ಪ್ರೆಷರ್ ಫುಟ್ರಲ್ಲಿ ಸ್ಟಿಚ್ ಮಾಡಬೇಕು. ಈ ಥರ
ಸೊ ನೀವು ಎಡ್ಜಲ್ಲಿ ಸ್ಟಿಚ್ ಹಾಕಿ ಆ ಡೋರಿ ಬಿಟ್ಟು ಈ ಕಡೆ ನಿಮಗೆ ಸ್ಟಿಚ್ ಬರಲ್ಲ. ಸೊ ಪಕ್ಕದಲ್ಲಿ ಎಡ್ಜಲ್ಲಿ ಸ್ಟಿಚ್ ಹಾಕಬೇಕು. ಸೊ ನೋಡಿ ಎಡ್ಜಲ್ಲಿ ಸ್ಟಿಚ್ ಮಾಡಿದ್ದೀನಿ. ಸೊ ಎಕ್ಸಸ್ ಎಲ್ಲ ತೆಗೆದುಬಿಡಿ. ಎಕ್ಸಸ್ ಥ್ರೆಡ್ಡು ಡೋರಿ ಎಲ್ಲ ತೆಗೆದುಬಿಟ್ಟು ಇವಾಗ ನೋಡಿ ಈ ಥರ ಈವನಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಡೋರಿ ಕೆಳಗಡೆ ಫಸ್ಟು ಮೇನ್ ಫ್ಯಾಬ್ರಿಕ್ ಆದಮೇಲೆ ಡೋರಿ ಸ್ಟಿಚ್ ಮಾಡಬೇಕು. ಡೋರಿ ಸ್ಟಿಚ್ ಮಾಡಿದ್ಮೇಲೆ ಲೈನಿಂಗ್ ಫ್ಯಾಬ್ರಿಕ್ ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡಿಬಿಟ್ಟು ಇವಾಗ ನೀವು ಹಿಂಗೆ ಟರ್ನ್ ಮಾಡಿಕೊಂಡ್ರೆ ನೋಡಿ, ಸ್ಟಿಚ್ ಮಾಡಿ ಹಿಂಗೆ ಟರ್ನ್ ಮಾಡಿಕೊಂಡ್ರೆ ನಿಮಗೆ ನೆಕ್ ಲೈನ್ ರೆಡಿ ಆಗುತ್ತೆ. ನೋಡಿ ಈ ಕಡೆನೂ ಫಿನಿಶ್ ಆಗಿರುತ್ತೆ, ಈ ಕಡೆನೂ ಫಿನಿಶ್ ಆಗಿರುತ್ತೆ, ನೀಟಾಗಿರುತ್ತೆ. ಇದನ್ನು ಯಾವಾಗಲೂ ನೆಕ್ ಸ್ಟಿಚ್ ಮಾಡಿದ್ಮೇಲೆ ಒಂದು ಸಲ ಅಯನ್ ಮಾಡ್ಕೊಳ್ಬೇಕು. ಒಂದು ಸಲ ಅಯನ್ ಮಾಡಿಕೊಂಡ್ರೆ ನಿಮ್ಗೆ ನೆಕ್ ಫಿನಿಶಿಂಗೇ ನೀಟಾಗಿ ಅನಿಸುತ್ತೆ. ಸೊ ಇದನ್ನು ಅಯನ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ಸೊ ಇವಾಗ ಅಯನ್ ಮಾಡಿದ್ಮೇಲೆ ನೋಡಿ ಫಿನಿಶಿಂಗ್ ಎಷ್ಟು ನೀಟಾಗಿರುತ್ತೆ. ಸೊ ಯಾವಾಗಲೂ ನೆಕ್ ಲೈನ್ ಸ್ಟಿಚ್ ಮಾಡಾದ್ಮೇಲೆ ನೀವು ಅಯನ್ ಮಾಡಿದ್ರೆ ನಿಮ್ಮ ಫಿನಿಶಿಂಗು ನೀಟಾಗಿರುತ್ತೆ. ಸೊ ಫ್ರಂಟ್ ನೋಡಿ ಆ ಪೈಪಿಂಗು ಒಂದೇ ಥಿಕ್ನೆಸ್ ಇದೆ, ಎಲ್ಲೂ ನಿಮಗೆ ದಪ್ಪ ಸಣ್ಣ ಏನಿಲ್ಲ. ಬ್ಯಾಕಲ್ಲೂ ನೋಡಿ ಎಕ್ಸ್ಟ್ರಾ ಸಣ್ಣ ಏನಿಲ್ಲ, ಈವನ್ ಆಗಿದೆ. ಫ್ರಂಟಲ್ಲೂ ನೀಟಾಗಿ ಬಂದಿದೆ, ಬ್ಯಾಕಲ್ಲೂ ನೀಟಾಗಿ ಬಂದಿದೆ.